ಇವತ್ತು ಕೋಲಾರಕ್ಕೆ ರಾಹುಲ್ ಗಾಂಧಿ ಅವರು ಆಗಮಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಆಹಾರ ಸಚಿವ KH ಮುನಿಯಪ್ಪನವರು ಸಹ ಬಂದಿದ್ದಾರೆ. ಸರ್, ಇವತ್ತು ರಾಹುಲ್ ಗಾಂಧಿ ಅವರ ಸಮಾವೇಶ ನಡೀತಾ ಇದೆ ಸರ್, ಯಾವ ರೀತಿ ಇದೆ ಸರ್ ಕಾರ್ಯಕ್ರಮ? ನಾನು ಈಗ ತಾನೇ ಬರ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನೆನ್ನೆ ಎಲ್ಲ ಜಂಗಕೋಟೆ, ಶಿಡ್ಲಘಟ್ಟ ತಾಲೂಕೆಲ್ಲ ಪ್ರಚಾರ ಮಾಡಿದ್ದೀನಿ. ಕಾಂಗ್ರೆಸ್ಗೆ ಒಲವಿದೆ, ಕಾಂಗ್ರೆಸ್ ಗೆಲ್ತದೆ. ಸರ್, ಕಳೆದ ಬಾರಿ ಅಚಾನಕ್ಕಾಗಿ ಇಲ್ಲಿ BJP ಬಂದಿದೆ ಅಂತೇಳಿ ಪ್ರಚಾರ ಮಾಡ್ತಾ ಇದ್ದಾರೆ. ಈ ಬಾರಿ ಮರಳಿ ಪಡೆದುಕೊಳ್ಳೋದಕ್ಕೆ ಯಾವೆಲ್ಲ ಪ್ರಯತ್ನಗಳಾಗ್ತಾ ಇದೆ ಸರ್? ಆದರೆ ಕಾಂಗ್ರೆಸ್ ಮೊದಲಿನಿಂದ ಭದ್ರಕೋಟೆ, ಇದು ಕಾಂಗ್ರೆಸ್ಗೆ ಅವಕಾಶ ಇರ್ತದೆ. ಕಾಂಗ್ರೆಸ್ ಭದ್ರಕೋಟೆ 17ರಲ್ಲಿ 14, 13 ಸಾವಿರ ಗೆದ್ದಿದೆ, ಸಾಧ್ಯವಿದೆ ಕಾಂಗ್ರೆಸ್. ಸರ್, 2019 ಚುನಾವಣೆಯಲ್ಲಿ ತಮ್ಮ ಪರವಾಗಿ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ಸರ್, ಇವತ್ತು ಕೂಡ ಬರ್ತಾ ಇದ್ದಾರೆ. ಎಷ್ಟು ಲಾಭದಾಯಕ ಆಗುತ್ತೆ ಸರ್ ರಾಹುಲ್ ಗಾಂಧಿ ಅವರ ಪ್ರಚಾರ? ಅವ್ರು ಬರೋದರಲ್ಲಿ ಒಳ್ಳೆಯದಾಗ್ತದೆ, ಕಾರ್ಯಕರ್ತರಲ್ಲಿ ಒಂದು ಸ್ಫೂರ್ತಿ ಬರ್ತದೆ, ಗೆಲ್ಲೋದಕ್ಕೆ ಹೆಚ್ಚು ಶಕ್ತಿ ಬರ್ತದೆ. ಪ್ರಚಾರಕ್ಕೆ ತಾವು ಯಾವಾಗಿಂದ ಭಾಗಿಯಾಗ್ತೀರಿ ಸರ್? ಕೋಲಾರ ಪ್ರಚಾರಕ್ಕೆ ನಿರೀಕ್ಷೆ ಪ್ರಚಾರದಲ್ಲೇ ಇದ್ದೀನಿ. ಹಾಂ ಸರ್, ದಿನ ಪ್ರಚಾರದಲ್ಲೇ ಇದ್ದೀನಿ. ಇವತ್ತು ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದೆ ಸರ್? ಹೌದು. ರಮೇಶ್ ಕುಮಾರ್ ಅವರು ತಾವು ಒಟ್ಟಿಗೆ ಪ್ರಚಾರ ಮಾಡೋದು ಸರ್? ಅದು ಅವ್ರನ್ನ ಕೇಳ್ರಿ, ನನ್ನ ಯಾಕೆ ಕೇಳ್ತೀರಿ? ಓಕೆ, ಇದಿಷ್ಟು ಏನು KH ಮುನಿಯಪ್ಪನವರು ಹೇಳ್ತಾ ಇರ್ತಕ್ಕಂಥ ಮಾತು. ರಮೇಶ್ ಕುಮಾರ್ ಅವರು ಪ್ರಚಾರ ನೀವು ಒಟ್ಟಿಗೆ ಮಾಡ್ತೀರಾ ಅಂದರೆ ಅದನ್ನು ಅವ್ರನ್ನೇ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.